ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ಬಾಳೆಹಣ್ಣಿನಿಂದ ನಾವು ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಬಾಳೆಹಣ್ಣಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಆರಾಮಾಗಿ ಮನೆಯಲ್ಲಿ ಈಸಿಯಾಗಿ ನ್ಯಾಚುರಲ್ ಆಗಿ ನಮ್ಮ ಮುಖದ ಅಂದವನ್ನ ಹೆಚ್ಚಿಸ್ಕೊಳ್ಬಹುದು. ಬಾಳೆಹಣ್ಣು ಮುಖದಲ್ಲಿರುವ ಕಲೆಗಳನ್ನ ಮಾಯ ಮಾಡುತ್ತೆ. ಮತ್ತೆ ನಮ್ಮ ಮುಖ ಡಲ್ ಆಗಿದ್ರೆ, ಆಯಿಲ್ ಅನಿಸ್ತಾ ಇದ್ರೆ, ಈಗಂತೂ ಹಬ್ಬದಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡಿರ್ತೀವಿ, ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ, ಇದರಿಂದ ನಮ್ಮ ಮುಖದಲ್ಲೆಲ್ಲ ಡಸ್ಟ್ ತುಂಬಾ ಕೂತಿರುತ್ತೆ. ಅದೆಲ್ಲ ಕ್ಲೀನ್ ಆಗಿ ಬ್ಲೀಚಿಂಗ್ ಆಗುತ್ತೆ, ಮತ್ತೆ ರೀಫ್ರೆಶ್ ಆಗಿಬಿಟ್ಟು ಫೇಸ್ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಮತ್ತೆ ವೈಟ್ ಆಗುತ್ತೆ ಫೇಸು. ಅದರಲ್ಲೂ ಈಗ ವಿಂಟರ್ ಸೀಸನ್ ಆಗಿದೆ, ಇದರಿಂದ ನಮ್ಮ ಫೇಸ್ ಎಲ್ಲ ಒಂಥರ ಒಡೆದೋರ್ ರೀತಿ ಅಂದರೆ ರಫ್ ಆಗಿರುತ್ತೆ. ಈ ಫೇಸ್ ಪ್ಯಾಕನ್ನು ಈ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಖ ಸ್ಮೂತ್ ಆಗುತ್ತೆ, ಮತ್ತು ಎಲ್ಲೆಲ್ಲಿ ನಿಮ್ಮ ಮುಖ ಒಂಥರ ಒರಟೊರಟಾಗಿರುತ್ತೆ ಚಳಿಗೆ ಅದೆಲ್ಲ ಕಡಿಮೆ ಆಗುತ್ತೆ. ಇವಾಗ ನಾವು ಫಸ್ಟ್ ಏನು ಮಾಡೋಣ, ಒಂದು ಬಾಳೆಹಣ್ಣು ತೊಗೊಂಡ್ಬಿಟ್ಟು ಆ ಬಾಳೆಹಣ್ಣನ್ನು ಮಿಕ್ಸಿ ಒಳಗಡೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಒಂಚೂರು ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ. ನೋಡಿ, ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೈಸಾಗಿ ನೀವು ಬಾಳೆಹಣ್ಣನ್ನು ರುಬ್ಕೊಳ್ಳಿ. ಇವಾಗ ನಾವು ಕ್ಲೆನ್ಸಿಂಗ್ ಮಾಡಬೇಕು. ಅದಕ್ಕೋಸ್ಕರ 1 ಸ್ಪೂನ್ ಬಾಳೆಹಣ್ಣಿನ ಪೇಸ್ಟನ್ನು ಇವಾಗ ಹಾಕೊಳ್ಳೋಣ. ನೋಡಿ, ನಮ್ಮ ಮುಖದಲ್ಲಿರೋ ಕೊಳೆ ತೆಗಿಬೇಕಲ್ಲ, ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಇದು. 1 ಸ್ಪೂನ್ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ಳೋಣ. ಕಡಲೆ ಹಿಟ್ಟು ಯಾರಿಗೆ ಸೂಟ್ ಆಗುತ್ತೋ ಕಡಲೆ ಹಿಟ್ಟು ಹಾಕೊಳ್ಳಿ, ಇಲ್ಲ ಅಕ್ಕಿ ಹಿಟ್ಟು ಬೇಕಾದರೆ ಅಕ್ಕಿ ಹಿಟ್ಟು ಹಾಕೋಬೋದು. ಇಲ್ಲಿ ನಾನು 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊತಿದ್ದೀನಿ. 1 ಸ್ಪೂನ್ ತಪ್ಪಿದ್ರೆ 1/2 ಸ್ಪೂನ್ ಬೇಕಾದರೆ ಹಾಕ್ಬೋದು. ಫೇಸಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು. ಕಡಲೆ ಹಿಟ್ಟು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಕಡಲೆ ಹಿಟ್ಟು ತುಂಬಾ ಸ್ಕಿನ್ನಿಗೆ ಒಳ್ಳೆಯದು. ಸ್ಕಿನ್ ಒಳಗಿರುವಂತಹ ಆಯಿಲ್ ಇದ್ದರೆ, ಧೂಳಿದ್ರೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ರೋಸ್ ವಾಟರ್ನ ಹಾಕ್ಕೊತೀನಿ. ಯಾರು ಆಯಿಲಿ ಸ್ಕಿನ್ ಇದೆಯೋ ಅವ್ರು ರೋಸ್ ವಾಟರ್ನ ಹಾಕ್ಕೋಬೇಡಿ. ಡ್ರೈ ಸ್ಕಿನ್ ಇರೋರು ರೋಸ್ ವಾಟರ್ನ ಹಾಕ್ಕೊಳ್ಳಿ. ರೋಸ್ ವಾಟರ್ ಸ್ಕಿನ್ನನ್ನು ಸ್ಮೂತ್ ಆಗಿರುವಂತೆ ಮಾಡುತ್ತೆ, ಮತ್ತು ಅದರದ್ದೇ ಆದಂಥ ಅರೋಮಾ ಇರುತ್ತೆ. ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾರಿಗೆ ಪಿಂಪಲ್ಸ್ ಆಗಿರುತ್ತೆ, ಇಲ್ಲ ಲೈಟಾಗಿ ಸ್ಕಿನ್ನಲ್ಲಿ ರ್ಯಾಷಸ್ ಆಗಿದ್ರು ಸಹಿತ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇಲ್ಲಿ ನಾವು ಬಾಳೆಹಣ್ಣಿನ ಪೇಸ್ಟನ್ನು ಯೂಸ್ ಮಾಡಿದ್ದೀವಿ. ಬಾಳೆಹಣ್ಣಿನ ಪೇಸ್ಟು ನಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನು ಹೋಗಲಾಡಿಸುತ್ತೆ. ಬಾಳೆಹಣ್ಣಿನ ಪೇಸ್ಟು ಬ್ಲೀಚಿಂಗ್ ಥರನೂ ವರ್ಕ್ ಆಗುತ್ತೆ, ಮತ್ತು ಮುಖವನ್ನು ಸ್ಮೂತ್ ಆಗಿರುವಂತೆ ಮಾಡುತ್ತೆ. ನೋಡಿ, ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಇಷ್ಟ ಆದರೆ ಸಾಕು. ನೋಡಿ, ಇದು ನಾವು ನಮ್ಮ ಮುಖವನ್ನು ಕ್ಲೆನ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಈ ಥರ ನಮ್ಮ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ. ಅಂದರೆ ನಾವು ಕ್ಲೆನ್ಸಿಂಗ್ ಮಾಡಬೇಕಾದ್ರೆ ನಮ್ಮ ಫೇಸನ್ನು ತೊಳ್ಕೊಂಡು ಬಂದಿರಬೇಕು. ಮತ್ತು ನೀಟಾಗಿ ನಾವು ಈ ಥರ ಕಡಲೆ ಹಿಟ್ಟು ಮತ್ತು ಬಾಳೆಹಣ್ಣಿನ ಮಿಶ್ರಣವನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಿದ್ಮೇಲೆ ಧೂಳು ಮತ್ತು ನಮ್ಮ ಸ್ಕಿನ್ ಒಳಗಿರುವಂಥ ಆಯಿಲ್ ಕಂಟೆಂಟ್ಸ್ ಇದ್ದರೆ ಅದೆಲ್ಲ ಹೊರಗಡೆ ಬರುತ್ತೆ. ಮತ್ತು ಸ್ಕಿನ್ನಲ್ಲಿರುವ ಪೋರ್ಸ್ಗಳು, ಓಪನ್ ಪೋರ್ಸ್ ಇರುತ್ತಲ್ಲ, ಅದು ಓಪನ್ ಆಗುತ್ತೆ. ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನಿನ ಒಳಗಡೆ ಇರುವಂಥ ಕೊಳೆ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಸ್ವಲ್ಪ 1 ನಿಮಿಷ ನಾವು ಮಸಾಜ್ ಮಾಡೋ ರೀತಿ ಹೀಗೆ ಪ್ರೆಸ್ ಮಾಡಿ, ಬೇಕಾದರೆ ಕುತ್ತಿಗೆಗೂ ನೀವು ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಅಪ್ಲೈ ಮಾಡಿಬಿಟ್ಟು 1 ನಿಮಿಷ ಆದಮೇಲೆ ನಿಮ್ಮ ಮುಖವನ್ನು ತೊಳ್ಕೊಳ್ಳಿ. 1 ನಿಮಿಷ ಸಾಕು, ತುಂಬ ಹೊತ್ತು ಬೇಡ. ಇದು ಒಂದು ರೀತಿಯ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟು ಹಾಕಿ ನಾವು ಫೇಸಿಗೆ ಈ ಥರ ಅಪ್ಲೈ ಮಾಡಿ ನಾವು ಸ್ಕ್ರಬ್ ಮಾಡಿದಾಗ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಮತ್ತು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದೆಲ್ಲ ರಿಮೂವ್ ಆಗುತ್ತೆ. ನೋಡಿ, ತಣ್ಣೀರಿನಿಂದ ನೀವು ಮುಖ ತೊಳ್ಕೊಬೇಕು. ಇವಾಗ ಫೇಸು ಸ್ವಲ್ಪ ಕ್ಲೀನ್ ಆಗ್ತಾ ಬರ್ತಾ ಇದೆ. ನೋಡಿ, ಎಷ್ಟು ಶೈನಿಂಗ್ ಬಂದಂಗೆ ಆಗ್ತಾ ಇದೆ ಅಲ್ವಾ? ಕೊಳೆ ಎಲ್ಲ ಹೋಗಿದೆ. ಇವಾಗ ಏನು ಮಾಡೋಣ, ಒಂದು ಸ್ವಲ್ಪ ನಾವು 1 ಸ್ಪೂನ್ ಬನಾನಾ ಪೇಸ್ಟ್ ತೊಗೊಳ್ಳೋಣ. ಇದು ಯಾತಕ್ಕೆ ಅಂದರೆ ನಮ್ಮ ಮುಖವನ್ನು ಮಸಾಜ್ ಮಾಡಲಿಕ್ಕೆ, ಅಂದರೆ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಮತ್ತು ಬನಾನಾ ಪೇಸ್ಟ್ ಇದೆಯಲ್ಲ, ಇದು ನಮ್ಮ ಫೇಸನ್ನು ಡೀಪಾಗಿ ಹೋಗ್ಬಿಟ್ಟು ಡೀಪಾಗಿ ನಮ್ಮ ಮುಖನ ಮಾಯ್ಶ್ಚರೈಸ್ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, 2 ರಿಂದ 3 ಹನಿ, ನೀವು ಅರ್ಧ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಜೇನುತುಪ್ಪ ತಗೊಳ್ಳಿ. ಜೇನುತುಪ್ಪನೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ, ಮತ್ತು ಸನ್ ಟ್ಯಾನ್, ಸನ್ ಬ್ಯಾನ್ ಆಗಿದ್ರೆ ಅದನ್ನು ಲೈಟ್ ಮಾಡುವಂಥ ಗುಣ ಜೇನುತುಪ್ಪಗಿದೆ. ನೋಡಿ, ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ, ಹೆಚ್ಚಿಗೆ ನಾವು ಪ್ರೆಸ್ ಮಾಡಬಾರ್ದು, ನೀಟಾಗಿ ನಮ್ಮ ಫೇಸಿಗೆ ಎಲ್ಲ ಕಡೆ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ನಿಮಗೆ ಫೇಸ್ ಮಸಾಜ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಗೂಗಲ್ ಸರ್ಚ್ ಮಾಡಿ, ನಮ್ಮ ಮುಖವನ್ನು ಹೇಗೆ ಮಸಾಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನೋಡಿ, ಈ ಥರ ಎಲ್ಲ ಹೀಗೆ
ಮಸಾಜ್ ಮಾಡ್ಕೋಬೇಕಾಗತ್ತೆ. ನನಗೆ ಇಲ್ಲಿ ಟೈಮ್ ಇಲ್ಲ, ನಾನು ಸಿಂಪಲ್ ಆದಂಥ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಪ್ವರ್ಡ್ಸ್ ಮಸಾಜ್ ಮಾಡ್ಕೋಬೇಕು. ಲೈಟಾಗಿ ನೀವು ಒಂದು 4ರಿಂದ 5 ನಿಮಿಷ ಈ ಥರ ಮಸಾಜ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗತ್ತೆ, ಫೇಸ್ ತುಂಬ ಗ್ಲೋಯಿಂಗ್ ಆಗುತ್ತೆ, ಮತ್ತು ನೀವೊಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ನಿಮಗೆ. ನೋಡಿ ಹೀಗೆ ಮಸಾಜ್ ಮಾಡ್ಕೊಂಬಿಟ್ಟು ಒಂದ್ಸಲ ತಣ್ಣೀರಿನಿಂದ ನೀವು ಮುಖವನ್ನು ತೊಳ್ಕೊಂಬನ್ನಿ. ನಿಮ್ಗೆ ಇವಾಗಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವಾಗ ಒಂದು ಪ್ಯಾಕ್ ಹಾಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಬನಾನಾ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅಲ್ವೇರಾ ಜೆಲ್ ತೊಗೊಳ್ತಾ ಇದ್ದೀನಿ ನೋಡಿ. ನೀವು ಮನೇಲಿ ಇರುವಂಥ ಒರಿಜಿನಲ್ ಅಲ್ವೇರಾ ಜೆಲ್ ತೊಗೋಬೋದು, ಇಲ್ಲ ಈ ಥರ ಮಾರ್ಕೆಟ್ನಲ್ಲಿ ಸಿಗುವಂಥ ಅಲ್ವೇರಾ ಜೆಲ್ ಆದರೂ ತೊಗೋಬೋದು. ನೋಡಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ವೇರಾ ಜೆಲ್ ಯೂಸ್ ಮಾಡಿದರೆ ನಮ್ಮ ಮುಖದಲ್ಲಿರುವ ಎಷ್ಟೇ ಹಳೆದಾಗಿರಲಿ ಕಪ್ಪು ಕಲೆಗಳು ಮಾಯ ಆಗ್ತಾ ಬರುತ್ತೆ. ಜೊತೆಗೆ ಬನಾನಾ ಪೇಸ್ಟ್ ಜೊತೆ ಯೂಸ್ ಮಾಡಿದ್ರಂತೂ ಬೇಗ ಎಫೆಕ್ಟಿವ್ ಆಗಿ ನಿಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳು ಡಲ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಅರಿಶಿನ ಪುಡಿ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಚೂರು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ರೋಸ್ ಪೆಟಲ್ ಪೌಡ್ರ್ ಅಂತ ಸಿಗುತ್ತಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಮನೇಲೇ ತಯಾರು ಮಾಡ್ಕೊಂಡಿದ್ದೀನಿ. ಮನೇಲಿ ನೀವು ರೋಸ್ ಪೆಟಲ್ಸನ್ನು ಒಣಗಿಸ್ಬಿಟ್ಟು ನೀವೇ ತಯಾರಿ ಮಾಡಿಕೊಂಡ್ರೆ ಒರಿಜಿನಲ್ ಆಗಿ ಸಿಗುತ್ತೆ, ನ್ಯಾಚುರಲ್ ಆಗಿ, ಮತ್ತು ಒಳ್ಳೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ. ನಾನಿಲ್ಲಿ 1 ಸ್ಪೂನ್ ರೋಸ್ ಪೆಟಲ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಪಿಂಕ್ ತಪ್ಪಿದರೆ ರೆಡ್ ಕಲರ್ ರೋಸ್ ಬಿಡುತ್ತಲ್ಲ, ಆ ರೋಸನ್ನು ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನೀವು ಮಿಕ್ಸಿಲಿ ಪುಡಿ ಮಾಡಿಕೊಂಡ್ರೆ ರೋಸ್ ಪೌಡ್ರ್ ರೆಡಿ ಆಗುತ್ತೆ. ಮಾರ್ಕೆಟಿಂದ ರೆಡ್ ಕಲರ್ ಇಲ್ಲ ಯೆಲ್ಲೋ ಕಲರ್ ಅದೆಲ್ಲ ಬರೋದಿಲ್ಲ, ಅದು ಸ್ಮೆಲ್ಲು ಇರೋದಿಲ್ಲ. ಈ ಥರ ಪೇಸ್ಟ್ ತಯಾರಿ ಮಾಡಿದ್ಮೇಲೆ ಈ ಥರ ನೀಟಾಗಿ ಪ್ಯಾಕ್ ಹಾಕ್ಕೊಳ್ಳಿ. ನೀಟಾಗಿ ಅಪ್ವರ್ಡ್ಸಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ನೋಡಿ. ಈ ಥರ ಪ್ಯಾಕ್ ಹೋಗೋದ್ರಿಂದ ನಮ್ಮ ಮುಖದಲ್ಲಾಗಿರುವಂಥ ರಿಂಕಲ್ಸ್ ಕಂಟ್ರೋಲ್ ಆಗುತ್ತೆ, ಮತ್ತು ನಮ್ಮ ಮುಖ ಟೈಟ್ ಆಗುತ್ತೆ. ನೀವು ಈ ಥರ ಬನಾನಾ ಫೇಶಿಯಲ್ ಮನೇಲಿ ಅಂತೂ ಇದ್ದಿರುತ್ತೆ. ಸ್ಟಾರ್ಟಿಂಗಲ್ಲಿ 1 ವೀಕು, ವಾರದಲ್ಲಿ 3 ಸಲ ಈ ಮೆಥಡನ್ನು ಫಾಲೋ ಮಾಡಿ. ನೆಕ್ಸ್ಟು ವಾರಕ್ಕೊಂದ್ಸಲ ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ನೋಡಿ. ಈ ಥರ ಪ್ಯಾಕ್ ಹಾಕ್ಕೊಳೋದ್ರಿಂದ ಮುಖ ಮೇಯ್ನಾಗಿ ಟೈಟ್ ಆಗುತ್ತೆ, ಮತ್ತು ಕಪ್ಪು ಕಲೆಗಳೆಲ್ಲ ಹೋಗ್ಬಿಟ್ಟು ಮುಖದಲ್ಲಿರುವ ಎಣ್ಣೆ ಜಿಡ್ಡಿರಲಿ ಧೂಳಿರಲಿ ಅದೆಲ್ಲ ಮಾಯ ಆಗುತ್ತೆ. ಮತ್ತು ಯಾರ ಮುಖ ಸುಕ್ಕಾಗಿರುತ್ತೆ ಮತ್ತು ಡ್ರೈ ಅನಿಸಿರುತ್ತೆ, ಈ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ, ಆ ಡ್ರೈನೆಸ್ ಎಲ್ಲ ಹೋಗ್ಬಿಟ್ಟು ಮುಖ ಗ್ಲೋಯಿಂಗ್ ಆಗುತ್ತೆ. ಒಂದು 10 ನಿಮಿಷ ಬಿಟ್ಬಿಟ್ಟು ನೀವು ಫೇಸನ್ನು ತಣ್ಣೀರಲ್ಲಿ ತೊಳ್ಕೊಬನ್ನಿ. ಮುಖ ತೊಳೆದ್ಮೇಲೆ ತುಂಬಾ ಮುಖ ಸ್ಮೂತ್ ಆಗುತ್ತೆ, ಒಂಥರ ಗ್ಲೋಯಿಂಗ್ ಬಂದಂಗೆ ಆಗುತ್ತೆ. ತುಂಬಾ ಸಿಂಪಲ್ ಮತ್ತು ತುಂಬ ಈಸಿಯಾಗಿ ನಾವು ಬನಾನಾ ಫೇಶಿಯಲ್ ಮಾಡ್ಕೋಬೋದು. ಆಯಿಲಿ ಸ್ಕಿನ್ನವರು ಮತ್ತು ಡ್ರೈ ಸ್ಕಿನ್ನವ್ರಿಗೆ ಎಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ. ನೋಡಿದಲ್ಲ ಫ್ರೆಂಡ್ಸ್, ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಡ್ತೀರಾ ತಾನೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರಿಲೇಬೇಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮ ಬಾಳು ಉಜ್ವಲವಾಗಲಿ, ಪ್ರಕಾಶಮಾನವಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ಳುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಟಾಟಾ ಬಾಯ್, ಟೇಕ್ ಕೇರ್.